ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. 6 ಆಗಸ್ಟ್ 2026ರ ಪಂಚಾಂಗದ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. 6 ಆಗಸ್ಟ್ 2026 ಗುರುವಾರ, ಶ್ರೀ ಶೋಭಕೃತ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು ಶ್ರಾವಣ ಮಾಸ. ತಿಥಿ ನೋಡೋದಾದ್ರೆ ಕೃಷ್ಣ ಪಕ್ಷದ ದ್ವಾದಶಿ ತಿಥಿಯು ದಿನವಿಡೀ ಪ್ರಭಾವಶಾಲಿಯಾಗಿರುತ್ತೆ. ಇದು ಧಾರ್ಮಿಕ ಆಚರಣೆಗಳು ಮತ್ತು ದಾನ ಧರ್ಮಗಳಿಗೆ ಅತ್ಯಂತ ಮಂಗಳಕರವಾದ ದಿನವೆಂದು ಪರಿಗಣಿಸಲಾಗಿದೆ. ಇನ್ನು ನಕ್ಷತ್ರ ನೋಡೋದಾದ್ರೆ ಮೃಗಶಿರ ನಕ್ಷತ್ರವು ಪ್ರಬಲವಾಗಿರುತ್ತೆ. ಇದು ಸೃಜನಶೀಲತೆ, ಹೊಸ ಯೋಜನೆಗಳ ಆರಂಭ ಮತ್ತೆ ಕಲಾತ್ಮಕ ಚಟುವಟಿಕೆಗಳಿಗೆ ಹೆಚ್ಚು ಅನುಕೂಲಕರವಾದ ನಕ್ಷತ್ರವಾಗಿದೆ. ಇನ್ನು ಯೋಗ ನೋಡೋದಾದ್ರೆ ಶಿವಯೋಗ ದಿನವಿಡೀ ಇರುತ್ತೆ. ಈ ಯೋಗವು ಆಧ್ಯಾತ್ಮಿಕತೆ, ಸಾಧನೆ, ದೇವರ ಪೂಜೆ ಪುನಸ್ಕಾರಗಳಿಗೆ ಮತ್ತೆ ಶಾಂತಿ ಮಂತ್ರಗಳ ಜಪಕ್ಕೆ ಅತ್ಯುತ್ತಮ ಫಲವನ್ನು ತಂದುಕೊಡುತ್ತೆ. ಇನ್ನು ಕರ್ಣ ನೋಡೋದಾದ್ರೆ ಕೌಲವ ಕರ್ಣವು ಮುಂದುವರಿಯುವುದರಿಂದ ಇದು ದಿನದ ಸಾಂಪ್ರದಾಯಿಕ ಹಾಗೂ ವ್ಯಾವಹಾರಿಕ ಚಟುವಟಿಕೆಗಳಿಗೆ ಪೂರಕ ಅಂತ ಹೇಳ್ಬೋದು. ಇನ್ನು ವಾರ ಗುರುವಾರ. ಈ ದಿನ ಗುರುಗ್ರಹದ ಆರಾಧನೆ ಮಾಡುವುದು, ಜ್ಞಾನಾರ್ಜನೆಗೆ ಮತ್ತು ಹಿರಿಯರ ಹಾಗೂ ಗುರುಗಳ ಆಶೀರ್ವಾದ ಪಡೆಯಲು ಅತ್ಯಂತ ಶ್ರೇಷ್ಠವಾದ ದಿನ. ಇನ್ನು ಸೂರ್ಯೋದಯ ಮತ್ತು ಚಂದ್ರಮದ ದಿನ ನೋಡೋದಾದ್ರೆ ಸೂರ್ಯೋದಯ ಬೆಳಗ್ಗೆ ಸುಮಾರು 5:47 ಸುಮಾರಿಗೆ ಆಗುತ್ತೆ. ಸೂರ್ಯಾಸ್ತ ಸಂಜೆ ಸುಮಾರು 7-8ರವರೆಗೆ ಆಗತ್ತೆ. ಚಂದ್ರೋದಯ ರಾತ್ರಿ ಅಥವಾ ಮುಂಜಾನೆ ಇರತ್ತೆ. ಇನ್ನು ಚಂದ್ರನು ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12ರಿಂದ 12:52ರವರೆಗೆ. ಅಮೃತ ಕಾಲ ಸಂಜೆ ಅಥವಾ ರಾತ್ರಿ ನಿರ್ದಿಷ್ಟ ಅವಧಿ ಶುಭ ಫಲ ನೀಡುತ್ತೆ. ಇನ್ನು ರಾಹುಕಾಲ ಮಧ್ಯಾಹ್ನ 2ರಿಂದ 3:38ರವರೆಗೆ. ಯಮಗಂಡ ಕಾಲ ಬೆಳಗ್ಗೆ 6ರಿಂದ 7:38ರವರೆಗೆ. ಗುಳಿಕ ಕಾಲ ಬೆಳಗ್ಗೆ 9:16ರಿಂದ 10:54ರವರೆಗೆ. ದಿನದ ವಿಶೇಷತೆ ನೋಡೋದಾದ್ರೆ ಶ್ರಾವಣ ಮಾಸದ ಗುರುವಾರವಾಗಿರೋದ್ರಿಂದ ಇವತ್ತು ಶಿವನ ದೇವಸ್ಥಾನಗಳಿಗೆ ಭೇಟಿ ನೀಡಿ ರುದ್ರಾಭಿಷೇಕ ಮಾಡಿಸುವುದು, ವಿಷ್ಣು ಸಹಸ್ರನಾಮ ಪಠಿಸುವುದು ಹಾಗೂ ಗುರುಗಳ ಅನುಗ್ರಹ ಪಡೆದು ವಿಶೇಷ ಫಲಪ್ರದವಾಗುತ್ತೆ. ಮೃಗಶಿರ ನಕ್ಷತ್ರದ ಪ್ರಭಾವದಿಂದ ವ್ಯಾಪಾರ, ವಿದ್ಯಾಭ್ಯಾಸ ಮತ್ತು ಬೌದ್ಧಿಕ ಚಟುವಟಿಕೆಗಳಲ್ಲಿ ಸಕಾರಾತ್ಮಕ ಫಲಿತಾಂಶ ನಿರೀಕ್ಷಿಸಬಹುದು. ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಇವತ್ತು ಮೇಷರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಅತ್ಯಂತ ಅನುಕೂಲಕರವಾದ ದಿನವಾಗಿದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಭಾವಕ್ಕೆ ಮೇಲಧಿಕಾರಿಗಳಿಂದ ತಕ್ಕ ಮನ್ನಣೆ ದೊರೆಯಲಿದೆ. ಕಚೇರಿಯಲ್ಲಿ ನಿಮ್ಮ ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸಲು ಉತ್ತಮ ಅವಕಾಶ ಸಿಗುತ್ತದೆ. ವ್ಯಾಪಾರಸ್ಥರು ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಎಚ್ಚರಿಕೆ ವಹಿಸುವುದು ಒಳಿತು. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಿ. ಸಹೋದ್ಯೋಗಿಗಳ ಸಹಕಾರದಿಂದ ಬಹುಕಾಲದಿಂದ ಬಾಕಿ ಉಳಿದಿದ್ದ ಯೋಜನೆಗಳು ಇಂದು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ಇರುತ್ತೆ. ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳೆಯುವ ಅವಕಾಶ ದೊರೆಯಲಿದೆ. ಇದು ನಿಮ್ಮ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಪ್ರಗತಿಯು ನಿಮಗೆ ಸಂತಸ ತಂದುಕೊಡಲಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅವಶ್ಯಕ. ಇನ್ನು ಸ್ನೇಹಿತರ ಆಗಮನವು ಮನೆಯಲ್ಲಿ ಹರ್ಷದ ವಾತಾವರಣ ಸೃಷ್ಟಿಯಾಗುತ್ತೆ. ಸಾಮಾನ್ಯವಾಗಿ ಆರೋಗ್ಯವು ಅತ್ಯುತ್ತಮವಾಗಿರುತ್ತೆ. ಆದರೆ ದಿನವಿಡೀ ಕೆಲಸದೊತ್ತಡದಿಂದಾಗಿ ಸ್ವಲ್ಪ ಮಾನಸಿಕ ಆಯಾಸ ಅಥವಾ ಕುತ್ತಿಗೆ ನೋವು ಕಾಣಿಸಿಕೊಳ್ಳಬಹುದು. ಯೋಗ, ಧ್ಯಾನ ಮತ್ತು ಉಸಿರಾಟ ವ್ಯಾಯಾಮಗಳನ್ನು ಮಾಡುವುದರಿಂದ ಮನಸ್ಸು ಪ್ರಶಾಂತವಾಗಿರುತ್ತೆ. ಹೊರಗಿನ ತಿಂಡಿ ತಿನಿಸು ತಪ್ಪಿಸಿ ತಾಜಾ ಹಣ್ಣು ಹಾಗೂ ಸಮೃದ್ಧ ನೀರು ಸೇವಿಸುವುದು ಆರೋಗ್ಯಕ್ಕೆ ಹಿತಕರ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ಇವತ್ತು ಗುರುವಾರ ಆಗಿರೋದ್ರಿಂದ ಮತ್ತು ಶ್ರಾವಣ ಮಾಸವಿರೋದ್ರಿಂದ ಬೆಳಗ್ಗೆ ಸ್ನಾನದ ನಂತರ ಸೂರ್ಯ ದೇವರಿಗೆ ಅರ್ಘ್ಯ ನೀಡಿ ಹಳದಿ ಬಣ್ಣದ ಬಟ್ಟೆ ಅಥವಾ ಕಡಲೆ ಬೇಳೆಯನ್ನ ದಾನ ಮಾಡುವುದರಿಂದ ಮತ್ತು ಗುರುಗಳ ಸ್ಮರಿಸುವುದರಿಂದ ಎಲ್ಲ ಅಡೆತಡೆ ನಿವಾರಣೆಯಾಗಿ ಅದೃಷ್ಟ ಸಾಥ್ ನೀಡುತ್ತೆ. ಇನ್ನು ಅದೃಷ್ಟ ಬಣ್ಣ ಕೇಸರಿ ಮತ್ತು ಹಳದಿ. ಅದೃಷ್ಟ ಸಂಖ್ಯೆ 3 ಮತ್ತು 9. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಉದ್ಯೋಗ ರಂಗದಲ್ಲಿ ಹೊಸ ಅವಕಾಶಗಳು ಒದಗಿಕೊಂಡು ಬರಲಿದೆ. ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮ ಸೃಜನಶೀಲತೆ ಮತ್ತು ನಿಖರತೆ ಎದ್ದು ಕಾಣುತ್ತದೆ. ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಿಕೊಳ್ಳಲಿದ್ದಾರೆ. ಬಡ್ತಿ ಅಥವಾ ಪ್ರಮುಖ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ದಟ್ಟವಾಗಿದೆ. ವ್ಯಾಪಾರಸ್ಥರಿಗೆ ಹೂಡಿಕೆಯಿಂದ ಉತ್ತಮ ಲಾಭ ದೊರೆಯಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳುವುದು ನಿಮ್ಮ ವೃತ್ತಿ ಜೀವನಕ್ಕೆ ಹೆಚ್ಚಿನ ಪೂರಕವಾಗಿರುತ್ತೆ. ಸೃಜನಶೀಲ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯಂತ ಮಹತ್ವದ ದಿನ. ಕುಟುಂಬದ ವಾತಾವರಣ ಆಹ್ಲಾದಕರವಾಗಿರುತ್ತೆ. ಮನೆಯಲ್ಲಿ ಯಾವುದಾದರೂ ಶುಭ ಸಮಾರಂಭದ ಬಗ್ಗೆ ಮಾತುಕತೆ ನಡೆಸಬಹುದು. ಸಂಗಾತಿಯಿಂದ ಸಂಪೂರ್ಣ
ದೊರೆಯುವುದರಿಂದ ನಿಮ್ಮ ಉತ್ಸಾಹ ಇಮ್ಮಡಿಗೊಳ್ಳುತ್ತೆ. ಮಕ್ಕಳ ನಡವಳಿಕೆ ಮತ್ತು ಸಾಧನೆಯಿಂದ ಹೆಮ್ಮೆ ಅನಿಸಲಿದೆ. ತಾಯಿಯ ಕಡೆಯಿಂದ ಅಥವಾ ಆಪ್ತ ಬಂಧುಗಳಿಂದ ಸಹಾಯ ದೊರೆಯುವ ಸಂಭವವಿದೆ. ಸಂಜೆಯ ವೇಳೆ ಕುಟುಂಬದವರೊಂದಿಗೆ ಹೊರಗೆ ತೆರಳುವ ಅಥವಾ ಒಟ್ಟಾಗಿ ಊಟ ಮಾಡುವ ಉತ್ತಮ ಸಮಯ ಕೂಡಿ ಬರಲಿದೆ. ಇನ್ನು ದಿನದ ಆರಂಭದಲ್ಲಿ ಸ್ವಲ್ಪ ಸುಸ್ತು ಅಥವಾ ಕಣ್ಣಿಗೆ ಆಯಾಸ ಕಾಡಬಹುದು. ಕೆಲಸದ ನಡುವೆ ಸ್ವಲ್ಪ ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯ. ವಿಶೇಷವಾಗಿ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬರದಂತೆ ಆಹಾರ ಕ್ರಮದ ಬಗ್ಗೆ ಕಾಳಜಿ ವಹಿಸಿ. ರಾತ್ರಿ ಉತ್ತಮ ನಿದ್ರೆ ಮಾಡುವುದರಿಂದ ಮರುದಿನ ಚೈತನ್ಯ ಕಾಪಾಡಿಕೊಳ್ಳಬಹುದು. ಅದೃಷ್ಟ ಬಣ್ಣ ಬಿಳಿ ಮತ್ತು ತಿಳಿ ಹಸಿರು. ಅದೃಷ್ಟ ಸಂಖ್ಯೆ 2 ಮತ್ತು 6. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಹೊಸತನ ಮತ್ತು ಸವಾಲುಗಳು ಎರಡೂ ಎದುರಾಗಲಿದೆ. ನಿಮ್ಮ ಸಂವಹನ ಕೌಶಲ್ಯ ಮತ್ತು ಮಾತುಗಾರಿಕೆಯೇ ಇಂದು ನಿಮ್ಮ ದೊಡ್ಡ ಅಸ್ತ್ರವಾಗಲಿದೆ. ಕಚೇರಿಯಲ್ಲಿ ಪ್ರಮುಖ ಸಭೆಗಳು ಅಥವಾ ಚರ್ಚೆಯಲ್ಲಿ ನಿಮ್ಮ ವಿಚಾರಣೆಗಳನ್ನು ಸ್ಪಷ್ಟವಾಗಿ ಮಂಡಿಸಲು ಸೂಕ್ತ ಸಮಯವಿದು. ವ್ಯಾಪಾರಸ್ಥರು ಹೊಸ ಗ್ರಾಹಕರನ್ನು ಅಥವಾ ಪಾಲುದಾರರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗುತ್ತಾರೆ. ತಂತ್ರಜ್ಞಾನ, ಮಾಧ್ಯಮ ಮತ್ತು ಬರವಣಿಗೆಯ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವವರಿಗೆ ವಿಶೇಷ ಮನ್ನಣೆ ಹಾಗೂ ಲಾಭ ದೊರೆಯುವ ಸಾಧ್ಯತೆ ಇದೆ. ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವ ಮುನ್ನ ಒಮ್ಮೆ ಎಚ್ಚರಿಕೆಯಿಂದ ಓದಿ ನಂತರ ಮುಂದುವರಿಯುವುದು ಬಹಳ ಒಳ್ಳೆಯದು. ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದಯುತ ವಾತಾವರಣ ನೆಲೆಸಿರುತ್ತೆ. ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡುವುದು ಮತ್ತು ಅವರೊಂದಿಗೆ ಮುಕ್ತವಾಗಿ ಮಾತನಾಡುವುದು ನಿಮ್ಮ ಬಾಂಧವ್ಯ ಮತ್ತಷ್ಟು ಮಧುರವಾಗಿಸುತ್ತೆ. ನಿಮ್ಮ ಸಹೋದರ ಅಥವಾ ಸಹೋದರಿಯ ಅನಿರೀಕ್ಷಿತ ಧನಲಾಭವಾಗುವ ಅಥವಾ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಸಂಜೆಯ ವೇಳೆ ಸ್ನೇಹಿತರೊಂದಿಗೆ ಅಥವಾ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವುದು ನಿಮ್ಮ ಇಡೀ ದಿನದ ಆಯಾಸ ದೂರವಾಗಿ ಮನಸ್ಸಿಗೆ ಮುಕ್ತಿ ಸಿಗುತ್ತೆ. ಮಾನಸಿಕ ಹಾಗೂ ದೈಹಿಕ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಅತಿಯಾದ ಯೋಚನೆ ಮತ್ತು ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ಮಾಡಲು ಹೋಗುವುದರಿಂದ ಸ್ವಲ್ಪ ಮಾನಸಿಕ ಒತ್ತಡ ಅಥವಾ ತಲೆನೋವು ಉಂಟಾಗಬಹುದು. ನಿಯಮಿತವಾದ ನಡಿಗೆ, ಯೋಗ ಮತ್ತು ಪ್ರಾಣಾಯಾಮ ಅಭ್ಯಾಸ ಮಾಡುವುದರಿಂದ ಮನಸ್ಸಿನ ಏಕಾಗ್ರತೆ ಹೆಚ್ಚಾಗಿ ಮನಸ್ಸು ಶಾಂತಿಯಾಗಿರುತ್ತೆ. ಇನ್ನ ಹೆಚ್ಚು ನೀರು ಕುಡಿಯುವುದು ಮತ್ತು ತಾಜಾ ಹಣ್ಣು ಆಹಾರ ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಅವಶ್ಯಕ. ವಿಶೇಷ ಪರಿಹಾರ: ಇಂದು ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಹಸಿರು ಬಟ್ಟೆ ಹಾಗೂ ಹೆಸರು ಬೇಳೆಯನ್ನು ದಾನ ಮಾಡುವುದು ನಿಮ್ಮ ಎಲ್ಲ ಕೆಲಸದ ಯಶಸ್ಸು ಸಿಗಲು ಸಹಾಯ ಮಾಡುತ್ತೆ. ಅದೃಷ್ಟ ಬಣ್ಣ ಪಚ್ಚೆ, ಹಸಿರು ಮತ್ತು ಹಳದಿ. ಅದೃಷ್ಟ ಸಂಖ್ಯೆ 5 ಮತ್ತು 7. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಅತ್ಯಂತ ಮಹತ್ವದ ಮತ್ತು ಫಲಪ್ರದವಾದ ದಿನವಾಗಿದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಗೆ ಕಚೇರಿಯಲ್ಲಿ ತಕ್ಕ ಗೌರವ ಹಾಗೂ ಮನ್ನಣೆ ಸಿಗಲಿದೆ. ಮೇಲಧಿಕಾರಿಗಳು ನಿಮ್ಮ ಜವಾಬ್ದಾರಿಯುತ ಕಾರ್ಯಶೈಲಿಯನ್ನು ಮೆಚ್ಚುಗೆ ವ್ಯಕ್ತಪಡಿಸಲಿದ್ದಾರೆ. ಪ್ರಮುಖ ಹುದ್ದೆ ಮತ್ತು ಹೊಸ ಜವಾಬ್ದಾರಿಗಳನ್ನು ನಿಮ್ಮ ವಹಿವಾಟು ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಆರ್ಥಿಕವಾಗಿ ಲಾಭದಾಯಕ ವಾತಾವರಣವಿರುತ್ತೆ. ಹೊಸ ವ್ಯವಹಾರಗಳ ಆರಂಭಕ್ಕೆ ಅಥವಾ ದೊಡ್ಡ ಹೂಡಿಕೆಗಳಿಗೆ ಇದು ಸಕಾಲ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಯ್ದುಕೊಳ್ಳುವುದು ನಿಮ್ಮ ಕೆಲಸವನ್ನು ಇನ್ನಷ್ಟು ಸುಲಭಗೊಳಿಸುತ್ತೆ. ಕಲೆ, ಸೃಜನಶೀಲತೆ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ತೊಡಗಿಕೊಂಡಿರುವವರಿಗೆ ವಿಶೇಷ ಅವಕಾಶಗಳು ಒದಗಿಕೊಂಡು ಬರಲಿದೆ. ಕುಟುಂಬದಲ್ಲಿ ಸಂತೋಷ, ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವಿರುತ್ತೆ. ನಿಮ್ಮ ತಾಯಿ ಮತ್ತು ಮಾತೃ ಸಮಾನರಾದ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ. ಇದು ನಿಮಗೆ ದೊಡ್ಡ ನೆಮ್ಮದಿ ನೀಡುತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತೆ. ಸಂಗಾತಿಯ ಸಲಹೆಯು ನಿಮ್ಮ ಪ್ರಮುಖ ನಿರ್ಧಾರಗಳಿಗೆ ದಾರಿದೀಪವಾಗುತ್ತೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ಅಥವಾ ಶುಭ ಸಮಾರಂಭಗಳ ಬಗ್ಗೆ ಮಾತುಕತೆ ನಡೆಸಬಹುದು. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ನಿಮ್ಮ ಮನಸ್ಸಿಗೆ ಅಪಾರ ಸಂತೋಷವನ್ನು ತಂದುಕೊಡಲಿದೆ. ಬಂಧು ಮಿತ್ರರ ಆಗಮನದಿಂದ ಮನೆಯಲ್ಲಿ ಹರ್ಷದ ವಾತಾವರಣವಿರುತ್ತೆ. ಸಾಮಾನ್ಯವಾಗಿ ಆರೋಗ್ಯವು ಅತ್ಯುತ್ತಮವಾಗಿರುತ್ತೆ. ಆದರೂ ದಿನವಿಡೀ ಬಿಡುವಿಲ್ಲದ ಕೆಲಸಗಳಿಂದಾಗಿ ಸ್ವಲ್ಪ ದೈಹಿಕ ಆಯಾಸ ಅಥವಾ ನಿದ್ರಾಹೀನತೆ ಕಾಡಬಹುದು. ಮಾನಸಿಕ ಪ್ರಶಾಂತತೆಗಾಗಿ ಧ್ಯಾನ ಅಥವಾ ಹಗುರವಾದ ವ್ಯಾಯಾಮ ಮಾಡುವುದು ಉತ್ತಮ. ಹವಾಮಾನ ಬದಲಾವಣೆಯಿಂದಾಗಿ ಶೀತ ಅಥವಾ ಕೆಮ್ಮಿನಂತಹ ಸಣ್ಣ ಪುಟ್ಟ ಸಮಸ್ಯೆ ಬಾರದಂತೆ ಎಚ್ಚರ ವಹಿಸಿ. ಕುಡಿಯುವ ನೀರಿನ ಪ್ರಮಾಣವನ್ನು ಹೆಚ್ಚಿಸುವುದು ಮತ್ತು ಪೌಷ್ಟಿಕ ಆಹಾರ ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ವಿಶೇಷ ಪರಿಹಾರ: ಇಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಲ್ವ ಪತ್ರೆಯನ್ನು ಪೂಜೆ ಸಲ್ಲಿಸಿ ಹಾಗೂ ಹಾಲನ್ನು ದಾನ ಮಾಡಿ ನಿಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ಅದೃಷ್ಟ ಬಣ್ಣ ಬಿಳಿ ಮತ್ತು ಬೆಳ್ಳಿ ಬಣ್ಣ. ಅದೃಷ್ಟ ಸಂಖ್ಯೆ 2 ಮತ್ತು 4. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಅದ್ಭುತವಾದ ಯಶಸ್ಸು ಮತ್ತು ಪ್ರಗತಿ ಸಿಗುವ ದಿನವಿದು. ಸೂರ್ಯನ ಪ್ರಭಾವದಿಂದ ಈ ರಾಶಿಯವರಿಗೆ ಇಂದು ನಿಮ್ಮ ನಾಯಕತ್ವದ ಗುಣ ಹಾಗೂ ಆಡಳಿತಾತ್ಮಕ ಕೌಶಲ್ಯಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಲಿದೆ. ಕಚೇರಿಯಲ್ಲಿ ನಿಮ್ಮ ವಿರೋಧಿಗಳು ಕೂಡ ನಿಮ್ಮ ಕಾರ್ಯವೈಖರಿಯನ್ನು ಮೆಚ್ಚಿಕೊಳ್ಳುವ ಪರಿಸ್ಥಿತಿ
ನಿರ್ಮಾಣವಾಗುತ್ತೆ. ಮೇಲಧಿಕಾರಿಗಳಿಂದ ವಿಶೇಷ ಪ್ರಶಂಸೆ ಹಾಗೂ ಬಡ್ತಿ ಅಥವಾ ಇನ್ಕ್ರಿಮೆಂಟ್ ಕುರಿತು ಧನಾತ್ಮಕ ಸುಳಿವು ದೊರೆಯುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ದೊಡ್ಡ ಪ್ರಮಾಣದ ಲಾಭ ಸಿಗಲಿದೆ. ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಅಥವಾ ಹೊಸ ಪಾಲುದಾರಿಕೆ ಮಾಡಿಕೊಳ್ಳಲು ಇದು ಅತ್ಯಂತ ಸೂಕ್ತ ಸಮಯವಾಗಿದೆ. ಸರ್ಕಾರದ ಕಡೆಯಿಂದ ಅಥವಾ ಅಧಿಕೃತ ಕೆಲಸಗಳಿಂದ ಬರಬೇಕಿದ್ದ ಹಣ ಇಂದು ಕೈ ಸೇರಬಹುದು. ಕುಟುಂಬದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ನಿಮ್ಮ ಮಾತುಗಳಿಗೆ ಮನೆಯಲ್ಲಿ ಎಲ್ಲರ ಮನ್ನಣೆ ಸಿಗುತ್ತೆ. ತಂದೆಯವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅವಶ್ಯಕ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹೆಚ್ಚಾಗಲಿದ್ದು, ಸಂಗಾತಿಯೊಂದಿಗೆ ಸುಂದರವಾದ ಸಮಯ ಕಳೆಯುವ ಅವಕಾಶವಿರುತ್ತೆ. ಮಕ್ಕಳಿಂದ ಕೆಲವು ಶುಭ ವಾರ್ತೆ ಕೇಳಲಿದ್ದೀರಿ. ಇದು ನಿಮ್ಮ ಹೆಮ್ಮೆಯನ್ನು ಇಮ್ಮಡಿಗೊಳಿಸುತ್ತೆ. ಸಮಾಜದಲ್ಲಿ ನಿಮ್ಮ ಕೀರ್ತಿ ಮತ್ತು ಪ್ರತಿಷ್ಠೆ ಹೆಚ್ಚಾಗುವುದರಿಂದ ನಿಮ್ಮ ಆತ್ಮವಿಶ್ವಾಸ ಉತ್ತುಂಗದಲ್ಲಿರುತ್ತೆ. ದೈಹಿಕವಾಗಿ ನೀವು ಅತ್ಯಂತ ಉತ್ಸಾಹದಿಂದಿರುತ್ತೀರಾ, ಶಕ್ತಿಯುತವಾಗಿ ಇರುತ್ತೀರಾ. ಆದಾಗ್ಯೂ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಕಣ್ಣುಗಳು, ಉರಿ ಮತ್ತು ತಲೆನೋವಿನಂಥ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಪ್ರತಿದಿನ ಸೂರ್ಯೋದಯ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡುವುದರಿಂದ ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಸ್ಥೈರ್ಯ ಎರಡೂ ವೃದ್ಧಿಯಾಗುತ್ತೆ. ಇನ್ನು ವಿಶೇಷ ಪರಿಹಾರ: ಇಂದು ಸೂರ್ಯ ದೇವನಿಗೆ ಕೆಂಪು ಹೂಗಳನ್ನು ನಮಸ್ಕರಿಸುವುದು, ಗೋಧಿ ಅಥವಾ ಬೆಲ್ಲವನ್ನು ದಾನ ಮಾಡುವುದು ನಿಮ್ಮ ಯಶಸ್ಸು ಇನ್ನಷ್ಟು ಬಲ ತುಂಬುತ್ತೆ. ಅದೃಷ್ಟ ಬಣ್ಣ ಕೇಸರಿ ಮತ್ತು ಗಾಢ ಕೆಂಪು. ಅದೃಷ್ಟ ಸಂಖ್ಯೆ 1 ಮತ್ತು 5. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವೃತ್ತಿ ರಂಗದಲ್ಲಿ ಅತ್ಯಂತ ಅನುಕೂಲಕರವಾದ ಮತ್ತು ಸಾರ್ಥಕತೆಯ ದಿನವಾಗಿರುತ್ತೆ. ನಿಮ್ಮ ರಾಶಿ ಅಧಿಪತಿಯ ಪ್ರಭಾವದಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಿಖರತೆ, ಸ್ಪಷ್ಟತೆ, ಪರಿಪೂರ್ಣತೆ ಎದ್ದು ಕಾಣಲಿದೆ. ನಿಮ್ಮ ಈ ಕಾರ್ಯವೈಖರಿಯನ್ನು ಗಮನಿಸುವ ಎಲ್ಲಾ ಮೇಲಧಿಕಾರಿಗಳು ನಿಮ್ಮನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಲಿದ್ದಾರೆ. ಕಚೇರಿಯಲ್ಲಿ ಬಾಕಿ ಉಳಿದಿದ್ದ ಕಠಿಣ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ನೀವು ಯಶಸ್ವಿಯೂ ಕೂಡ ಆಗ್ತೀರಾ. ಸಾಫ್ಟ್ವೇರ್, ಲೆಕ್ಕಪತ್ರ, ನಿರ್ವಹಣೆ, ಬರವಣಿಗೆ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ವಿಶೇಷವಾದ ಯಶಸ್ಸು ಹಾಗೂ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ವ್ಯಾಪಾರಸ್ಥರಿಗೆ ಆರ್ಥಿಕ ಲಾಭದಾಯಕ ದಿನ. ಹೊಸ ಹೂಡಿಕೆಗಳಿಂದ ಉತ್ತಮ ಲಾಭ ಗಳಿಸುವ ಅವಕಾಶವಿದೆ. ಕುಟುಂಬದ ವಾತಾವರಣ ಪ್ರಶಾಂತತೆಯಿಂದ ಕೂಡಿರುತ್ತೆ. ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಸಹಕಾರ ಹಾಗೂ ಪ್ರೀತಿ ದೊರೆಯಲಿದೆ. ಮನಸ್ಸಿಗೆ ಅಪಾರ ನೆಮ್ಮದಿ ಸಿಗುತ್ತೆ. ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸದ ಪ್ರಗತಿ ನಿಮಗೆ ಹೆಮ್ಮೆ ತರಲಿದೆ. ಮನೆಯಲ್ಲಿ ಹಿರಿಯರ ಸಲಹೆ ನಿಮಗೆ ಅನೇಕ ಗೊಂದಲಗಳನ್ನು ಬಗೆಹರಿಸಲು ದಾರಿದೀಪವಾಗುತ್ತೆ. ಸೋದರ ಸೋದರಿಯರಿಂದ ಅಥವಾ ಆಪ್ತ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶವಿರುತ್ತೆ. ದೀರ್ಘಕಾಲದಿಂದ ನೆನಗುದಿಗೆ ಬಿದ್ದಿದ್ದ ಕೌಟುಂಬಿಕ ಕೆಲಸಗಳು ಇಂದು ಸುಲಭವಾಗಿ ಈಡೇರುತ್ತೆ. ಸಾಮಾನ್ಯವಾಗಿ ಆರೋಗ್ಯವು ಉತ್ತಮವಾಗಿರುತ್ತೆ. ಆದರೆ ಅತಿಯಾದ ಯೋಜನೆ ಮತ್ತು ನಿರಂತರ ಕೆಲಸದಿಂದಾಗಿ ಸ್ವಲ್ಪ ಮಾನಸಿಕ ಆಯಾಸ ಅಥವಾ ನರಗಳ ದೌರ್ಬಲ್ಯ ಅನುಭವವಾಗಬಹುದು. ದಿನನಿತ್ಯದ ಕೆಲಸದ ನಡುವೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದು ಹಾಗೂ ಧ್ಯಾನ ಮಾಡುವುದು ಬಹಳ ಮುಖ್ಯ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಅವಾಯ್ಡ್ ಮಾಡಲು ಹಗುರವಾದ ಹಾಗೂ ತಾಜಾ ಆಹಾರ ಸೇವಿಸುವುದು ಬಹಳ ಮುಖ್ಯ. ವಿಶೇಷ ಪರಿಹಾರ: ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಹಸಿರು ಬಟ್ಟೆ, ಹೆಸರು ಬೇಳೆ ದಾನ ಮಾಡುವುದು ನಿಮ್ಮ ಅದೃಷ್ಟ ವೃದ್ಧಿಗೊಳಿಸುತ್ತೆ. ಅದೃಷ್ಟ ಬಣ್ಣ ಪಚ್ಚೆ, ಹಸಿರು ಮತ್ತು ತಿಳಿ ನೀಲಿ. ಅದೃಷ್ಟ ಸಂಖ್ಯೆ 5 ಮತ್ತು 6. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಅತ್ಯಂತ ಸಮತೋಲನ ಮತ್ತು ಸಕಾರಾತ್ಮಕವಾದ ದಿನವಾಗಿದೆ. ನಿಮ್ಮ ರಾಜತಂತ್ರ ಗುಣಗಳು ಮತ್ತು ಸಂವಹನ ಕೌಶಲ್ಯವು ಕಚೇರಿಯಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಸಹೋದ್ಯೋಗಿಗಳಿಂದ ಮತ್ತು ಮೇಲಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯ ಕಾಯ್ದುಕೊಳ್ಳುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆ ಮತ್ತು ಒಪ್ಪಂದಗಳಿಂದ ಅನಿರೀಕ್ಷಿತ ಧನಲಾಭವಾಗುವ ಯೋಗವಿದೆ. ಕಲೆ, ಫ್ಯಾಷನ್, ಮಾಧ್ಯಮ ಮತ್ತು ಸೌಂದರ್ಯವರ್ಧಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ವಿಶೇಷವಾದ ಮನ್ನಣೆ ಹಾಗೂ ಹೊಸ ಅವಕಾಶಗಳು ದೊರೆಯಲಿದೆ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರಲಿದ್ದು, ಹೂಡಿಕೆ ಮಾಡುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಬಹಳ ಉತ್ತಮ. ದಾಂಪತ್ಯ ಜೀವನ ಅತ್ಯಂತ ಮಧುರವಾಗಿರಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವ ಅವಕಾಶ ಸಿಗಲಿದೆ. ಇದು ಪರಸ್ಪರ ನಂಬಿಕೆ ಮತ್ತು ಪ್ರೀತಿ ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಯಾವುದೇ ಹಳೆಯ ತಪ್ಪು ತಿಳುವಳಿಕೆಗಳಿದ್ದರೆ ಅವು ಇಂದು ಮಾತುಕತೆಯ ಮೂಲಕ ಪರಿಹಾರಗೊಳ್ಳಲಿದೆ. ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತೆ ಮತ್ತು ಸ್ನೇಹಿತರ ಆಗಮನದಿಂದ ಸಂಜೆ ಆಹ್ಲಾದಕರವಾಗಿರುತ್ತೆ. ಮಕ್ಕಳ ಕಡೆಯಿಂದ ಶುಭ ಸುದ್ದಿಯು ನಿಮ್ಮ ಇಡೀ ದಿನದ ಉತ್ಸಾಹವನ್ನು ಹೆಚ್ಚಿಸುತ್ತೆ. ಆರೋಗ್ಯದ ದೃಷ್ಟಿಯಿಂದ ದಿನವು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತೆ. ಆದರೆ ದೇಹದಲ್ಲಿ ನೀರಿನಾಂಶ ಕಡಿಮೆಯಾಗದಂತೆ ಎಚ್ಚರ ವಹಿಸಿ ಮತ್ತು ತಾಜಾ ಹಣ್ಣಿನ ರಸವನ್ನು ಸೇವಿಸಿ. ಬೆನ್ನು ನೋವು ಅಥವಾ ಕೀಲು ನೋವಿನಂತಹ ಸಮಸ್ಯೆ ಇರುವವರು ಹೆಚ್ಚು ಭಾರವಾದ ವಸ್ತುಗಳನ್ನು ಎತ್ತುವುದು ತಪ್ಪಿಸುವುದು ಒಳ್ಳೆಯದು. ಮಾನಸಿಕ ಪ್ರಶಾಂತತೆಗಾಗಿ ಸಂಗೀತ ಕೇಳುವುದು ಅಥವಾ ಧ್ಯಾನ ಮಾಡುವುದು ಪ್ರಯೋಜನಕಾರಿ. ವಿಶೇಷ ಪರಿಹಾರ: ಇಂದು ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಮತ್ತು ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ದಾನ ಮಾಡುವುದು ನಿಮ್ಮ ಆರ್ಥಿಕ ಪ್ರಗತಿಗೆ ಮತ್ತು ಒಳಿತು
ಅದೃಷ್ಟ ಬಣ್ಣ ಗುಲಾಬಿ ಮತ್ತು ಬಿಳಿ. ಅದೃಷ್ಟ ಸಂಖ್ಯೆ 6 ಮತ್ತು 9. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವೃತ್ತಿ ರಂಗದಲ್ಲಿ ಅತ್ಯಂತ ರೊಮ್ಯಾಂಟಿಕ್ ದಿನ ಅಂತ ಹೇಳಬಹುದು. ಕಚೇರಿಯಲ್ಲಿ ಪ್ರಮುಖವಾದ ದಿನವಾಗಿರುತ್ತೆ. ನಿಮ್ಮ ಕೆಲಸದ ಮೇಲಿನ ಏಕಾಗ್ರತೆ ಮತ್ತು ಸಮರ್ಪಣಾ ಭಾವ ಕಚೇರಿಯಲ್ಲಿ ಎಲ್ಲರ ಗಮನ ಸೆಳೆಯುತ್ತೆ. ಯಾವುದೇ ಕಠಿಣ ಜವಾಬ್ದಾರಿಗಳು ಅಥವಾ ಸವಾಲಿನ ಪ್ರಾಜೆಕ್ಟ್ಗಳು ಬಂದರೂ ಅವುಗಳನ್ನು ಧೈರ್ಯದಿಂದ ಎದುರಿಸಿ ಯಶಸ್ವಿ ಪೂರ್ಣಗೊಳಿಸುತ್ತೀರಾ. ನಿಮ್ಮ ಸಾಮರ್ಥ್ಯ ಬಹಳ ಹೆಚ್ಚಾಗಿರುತ್ತೆ ಇವತ್ತು. ವ್ಯಾಪಾರಸ್ಥರಿಗೆ ರಹಸ್ಯ ಒಪ್ಪಂದಗಳಿಂದ ಮತ್ತು ಹಿಂದಿನ ಹೂಡಿಕೆಗಳಿಂದ ನಿರೀಕ್ಷಿತ ಧನಲಾಭವಾಗುವ ಸಂಭವವಿದೆ. ರಿಸರ್ಚ್, ವೈದ್ಯಕೀಯ, ತಂತ್ರಜ್ಞಾನ, ಆಡಳಿತಾತ್ಮಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಉನ್ನತ ಮಟ್ಟದ ಮನ್ನಣೆ ದೊರೆಯುತ್ತೆ. ಆದರೆ ಕಚೇರಿಯಲ್ಲಿ ಯಾರೊಂದಿಗೂ ಅನಾವಶ್ಯಕ ವಾದ ವಿವಾದಗಳಿಗೆ ಇಳಿಯುವುದು ಬೇಡ. ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬಾ ಒಳ್ಳೆಯದು. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ವಿಶೇಷ ಕಾಳಜಿ ವಹಿಸುವುದು ಅವಶ್ಯಕ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಭಿನ್ನಾಭಿಪ್ರಾಯ ಮೂಡಬಹುದು. ಮಾತಿನಲ್ಲಿ ಸಂಯಮವಿರಲಿ. ಸೌಮ್ಯತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವರ ನಡವಳಿಕೆಯ ಮೇಲೆ ಸ್ವಲ್ಪ ಕಣ್ಣಿಡಿ. ದೂರದ ಸಂಬಂಧಿಕರಿಂದ ಅಥವಾ ಸ್ನೇಹಿತರಿಂದ ಬರುವ ಸುದ್ದಿ ನಿಮಗೆ ಮಿಶ್ರ ಪ್ರತಿಕ್ರಿಯೆಯನ್ನು ನೀಡಬಹುದು. ಸಂಜೆ ವೇಳೆಗೆ ಕುಟುಂಬದ ಸದಸ್ಯರೊಂದಿಗೆ ಶಾಂತಚಿತ್ತದಿಂದ ಸಮಯ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತೆ. ಮಾನಸಿಕ ಹಾಗೂ ದೈಹಿಕ ಒತ್ತಡದಿಂದಾಗಿ ಸ್ವಲ್ಪ ಸುಸ್ತು ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಮತ್ತು ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಲು ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವುದು ಅತ್ಯಂತ ಪ್ರಯೋಜನಕಾರಿ. ಹೊರಗಿನ ಜಂಕ್ ಫುಡ್ ಸೇವನೆಯನ್ನು ಸಂಪೂರ್ಣವಾಗಿ ತಪ್ಪಿಸಿ. ಮನೆಯಲ್ಲಿ ತಯಾರಿಸಿದ ತಾಜಾ ಹಾಗೂ ಪೌಷ್ಟಿಕ ಆಹಾರಕ್ಕೆ ಮಾತ್ರ ಗಮನವಿಡಿ. ವಿಶೇಷ ಪರಿಹಾರ: ಇಂದು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯನ ಸ್ವಾಮಿಯ ಪೂಜೆಯನ್ನು ಮಾಡುವುದು ಹಾಗೂ ಕೆಂಪು ಬಣ್ಣದ ಬಟ್ಟೆ ಅಥವಾ ಮಸೂರು ಬೇಳೆಯನ್ನು ದಾನ ಮಾಡುವುದು ಎಲ್ಲ ರೀತಿಯ ಅಡೆತಡೆಗಳನ್ನು ನಿವಾರಿಸುತ್ತೆ. ಅದೃಷ್ಟ ಬಣ್ಣ ಮರೂನ್ ಮತ್ತು ಗಾಢ ಕೆಂಪು. ಅದೃಷ್ಟ ಸಂಖ್ಯೆ 1 ಮತ್ತು 8. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಅದೃಷ್ಟ ಸಂಪೂರ್ಣ ಬೆಂಬಲ ಸಿಗಲಿದೆ. ಗುರುವಿನ ಪ್ರಭಾವದಿಂದ ಈ ರಾಶಿಯವರಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಜ್ಞಾನ, ದೂರದೃಷ್ಟಿ ಮತ್ತು ಸಲಹೆಗೆ ವಿಶೇಷ ಮನ್ನಣೆ ದೊರೆಯಲಿದೆ. ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಲಿದ್ದಾರೆ. ಬಡ್ತಿ ಅಥವಾ ಮಹತ್ವದ ಜವಾಬ್ದಾರಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ವ್ಯಾಪಾರಸ್ಥರಿಗೆ ಹೊಸ ಉದ್ಯಮಗಳು ಆರಂಭಿಸಲು ಅಥವಾ ವಿಸ್ತರಣೆಗೆ ಅತ್ಯಂತ ಅನುಕೂಲಕರವಾದ ದಿನ. ಶಿಕ್ಷಣ, ಕಾನೂನು, ಕನ್ಸಲ್ಟೆನ್ಸಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ನಿರೀಕ್ಷೆಗೂ ಮೀರಿದ ಯಶಸ್ಸು ಹಾಗೂ ಆರ್ಥಿಕ ಧನಲಾಭ ದೊರೆಯಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತೆ. ಕುಟುಂಬದಲ್ಲಿ ಹರ್ಷ ಮತ್ತು ಸೌಹಾರ್ದಯುತ ವಾತಾವರಣ ಇರುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಅಥವಾ ಮಂಗಳ ಕಾರ್ಯಗಳಲ್ಲಿ ಕುಟುಂಬದವರೊಂದಿಗೆ ಭಾಗವಹಿಸುವ ಅವಕಾಶ ಲಭಿಸಲಿದೆ. ದಾಂಪತ್ಯ ಜೀವನವು ಅತ್ಯಂತ ಮಧುರವಾಗಿರಲಿದ್ದು, ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಮತ್ತು ಪ್ರೀತಿ ದೊರೆಯಲಿದೆ. ಮಕ್ಕಳ ಪ್ರಗತಿಯು ನಿಮ್ಮ ಮನಸ್ಸಿಗೆ ಅಪಾರ ಹೆಮ್ಮೆ ಮತ್ತು ಸಂತೋಷ ತಂದುಕೊಡಲಿದೆ. ತಂದೆ ಅಥವಾ ಗುರು ಸಮಾನರಾದವರ ಆಶೀರ್ವಾದದಿಂದ ನಿಮ್ಮ ಹಲವು ಅಡೆತಡೆಗಳು ನಿವಾರಣೆಯಾಗಲಿದೆ. ಸ್ನೇಹಿತರೊಂದಿಗೆ ಅಥವಾ ಕುಟುಂಬದವರೊಂದಿಗೆ ದೂರ ಪ್ರಯಾಣ ಬೆಳೆಸುವ ಸಂಭವವಿದೆ. ಸಾಮಾನ್ಯವಾಗಿ ನಿಮ್ಮ ಆರೋಗ್ಯವು ಅತ್ಯುತ್ತಮವಾಗಿ ಇರುತ್ತೆ. ಆದರೆ ಅತಿಯಾದ ಓಡಾಟದಿಂದಾಗಿ ಕಾಲು ನೋವು ಅಥವಾ ಕೀಲುಗಳ ಸಣ್ಣ ಪುಟ್ಟ ನೋವು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಹಾಗೂ ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಒಳ್ಳೆಯದು. ಹೆಚ್ಚು ನೀರು ಕುಡಿಯುವುದು ಮತ್ತು ಸಾತ್ವಿಕ ಆಹಾರ ಸೇವಿಸುವುದು ನಿಮ್ಮ ದೈಹಿಕ ಚೈತನ್ಯ ಕಾಪಾಡಿಕೊಳ್ಳಲು ಉತ್ತಮವಾಗಿರುತ್ತೆ. ವಿಶೇಷ ಪರಿಹಾರ: ಇಂದು ಗುರುವಾರವಾಗಿರೋದ್ರಿಂದ ಮತ್ತು ಶ್ರಾವಣ ಮಾಸವಿರೋದ್ರಿಂದ ವಿಷ್ಣು ಸಹಸ್ರನಾಮ ಪಠಿಸುವುದು, ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡುವುದು, ಹಳದಿ ವಸ್ತ್ರ ಅಥವಾ ಕಡಲೆಬೇಳೆ ದಾನ ಮಾಡುವುದು ನಿಮ್ಮ ಅದೃಷ್ಟ ಇಮ್ಮಡಿಗೊಳಿಸುತ್ತೆ. ಅದೃಷ್ಟ ಬಣ್ಣ ಹಳದಿ ಮತ್ತು ಚಿನ್ನದ ಬಣ್ಣ. ಅದೃಷ್ಟ ಸಂಖ್ಯೆ 3 ಮತ್ತು 9. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ವೃತ್ತಿ ರಂಗದಲ್ಲಿ ಅತ್ಯಂತ ಕಠಿಣ ಪರಿಶ್ರಮದ ಹಾಗೂ ಯಶಸ್ವಿಯ ದಿನವಾಗಿರುತ್ತೆ. ನಿಮ್ಮ ರಾಶಿಯಾಧಿಪತಿಯ ಪ್ರಭಾವದಿಂದ ನಿಮ್ಮಲ್ಲಿ ಯಶಸ್ಸು, ಶಿಸ್ತು, ಜವಾಬ್ದಾರಿ, ಕೆಲಸದ ಬಗ್ಗೆ ಗಂಭೀರತೆ ಸ್ಪಷ್ಟವಾಗಿ ಗೋಚರಿಸಲಿದೆ. ಕಚೇರಿಯಲ್ಲಿ ವಿಶ್ವಾಸಾರ್ಹ ಮತ್ತು ನಿಷ್ಠೆಯ ಗಮನ ಸೆಳೆಯುತ್ತೀರಾ. ಮೇಲಧಿಕಾರಿಗಳು ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಹೊರಿಸಬಹುದು. ಆರಂಭದಲ್ಲಿ ಈ ಜವಾಬ್ದಾರಿಗಳು ಸ್ವಲ್ಪ ಭಾರವೆನಿಸಿದರೂ ನಿಮ್ಮ ಪರಿಶ್ರಮದಿಂದ ಅವುಗಳು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ವ್ಯಾಪಾರಸ್ಥರಿಗೆ ಹೂಡಿಕೆಯಿಂದ ನಿಧಾನವಾದರೂ ಸ್ಥಿರವಾದ ಲಾಭ ದೊರೆಯಲಿದೆ. ರಿಯಲ್ ಎಸ್ಟೇಟ್, ನಿರ್ಮಾಣ ಕ್ಷೇತ್ರ, ಕಬ್ಬಿಣ ಹಾಗೂ ಆಮದು ರಫ್ತು ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ಇಂದು ವಿಶೇಷವಾದ ಆರ್ಥಿಕ ಲಾಭ ಹಾಗೂ ಹೊಸ ವ್ಯಾಪಾರ ಅವಕಾಶಗಳು ಒದಗಿಕೊಂಡು ಬರಲಿದೆ. ಸಹೋದ್ಯೋಗಿಗಳೊಂದಿಗೆ ಸ್ಪರ್ಧಾತ್ಮಕ
ಮನೋಭಾವಕ್ಕಿಂತ ಸಹಕಾರ ಮನೋಭಾವ ಇಟ್ಟುಕೊಳ್ಳುವುದು ನಿಮ್ಮ ಪ್ರಗತಿಗೆ ಹೆಚ್ಚು ಸಹಾಯ ಮಾಡುತ್ತೆ. ಕುಟುಂಬದ ವಾತಾವರಣವು ಶಾಂತಿಯುತವಾಗಿರುತ್ತೆ. ನಿಮ್ಮ ಬಿಡುವಿಲ್ಲದ ಕೆಲಸದ ನಡುವೆ ಕುಟುಂಬದ ಸದಸ್ಯರ ಸಮಯ ಮೀಸಲಿಡುವುದು ಅವಶ್ಯಕ. ಹಿರಿಯರ ಆರೋಗ್ಯದ ಕಡೆ ವಿಶೇಷ ಕಾಳಜಿ ವಹಿಸಿ ಮತ್ತು ಅವರ ಸಲಹೆಯನ್ನು ಗೌರವಿಸಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ನಂಬಿಕೆ ಮತ್ತು ಹೊಂದಾಣಿಕೆ ಹೆಚ್ಚಾಗಲಿದೆ. ಸಂಗಾತಿಯು ನಿಮ್ಮ ಕಷ್ಟದ ಸಮಯದಲ್ಲಿ ಹೆಗಲೇರಿ ನಿಲ್ಲುತ್ತಾರೆ. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಅವರ ಭವಿಷ್ಯದ ಯೋಜನೆಗಳ ಬಗ್ಗೆ ಸಂಗಾತಿಯೊಂದಿಗೆ ಮಹತ್ವದ ಚರ್ಚೆ ನಡೆಸುವಿರಿ. ಸಂಜೆಯ ವೇಳೆ ಕುಟುಂಬದವರೊಂದಿಗೆ ಕಳೆಯುವ ಕೆಲವು ಕ್ಷಣಗಳು ನಿಮ್ಮ ಇಡೀ ದಿನ ಆಯಾಸ ದೂರ ಮಾಡಲಿದೆ. ದೈಹಿಕವಾಗಿ ನೀವು ಸದೃಢರಾಗಿರುತ್ತೀರಿ. ಅತಿಯಾದ ಕೆಲಸದ ಒತ್ತಡದಿಂದ ಮತ್ತು ಜವಾಬ್ದಾರಿಗಳಿಂದ ದೈಹಿಕ ಆಯಾಸ ಅಥವಾ ಕೀಲು ನೋವು ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಕಚೇರಿಯಲ್ಲಿ ದೀರ್ಘಕಾಲ ಕುಳಿತು ಕೆಲಸ ಮಾಡುವುದು, ಆಗಾಗ ಎದ್ದು ಸ್ವಲ್ಪ ಓಡಾಡುವುದು ಒಳ್ಳೆಯದು. ಯೋಗ, ಧ್ಯಾನ ಹಾಗೂ ರಾತ್ರಿ ಉತ್ತಮ ನಿದ್ದೆ ಮಾಡುವುದು ನಿಮ್ಮ ಮನಸ್ಸಿನ ಮತ್ತು ದೈಹಿಕ ಆರೋಗ್ಯ ಎರಡು ಸಮತೋಲನದಲ್ಲಿ ಇರಿಸುತ್ತೆ. ವಿಶೇಷ ಪರಿಹಾರ: ಇಂದು ಶನಿ ದೇವರು ಅಥವಾ ಹನುಮಂತನ ಪೂಜೆ ಮಾಡುವುದು, ಕಪ್ಪು ಎಳ್ಳು ಅಥವಾ ಸಾಸಿವೆ ಎಣ್ಣೆ ದಾನ ಮಾಡುವುದು ನಿಮ್ಮ ಕೆಲಸದಲ್ಲಿರುವ ಅಡೆತಡೆ ನಿವಾರಿಸುತ್ತೆ. ಅದೃಷ್ಟ ಬಣ್ಣ ಗಾಢ ನೀಲಿ ಮತ್ತು ಕಪ್ಪು. ಅದೃಷ್ಟ ಸಂಖ್ಯೆ 8 ಮತ್ತು 4. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಅತ್ಯಂತ ರೋಮಾಂಚಕಾರಿ ಮತ್ತು ಸೃಜನಶೀಲತೆಯಿಂದ ಕೂಡಿರುವ ದಿನವಾಗಿದೆ. ನಿಮ್ಮ ವಿಭಿನ್ನ ಆಲೋಚನೆಗಳು ಮತ್ತು ನವೀನ ತಂತ್ರಗಳು ಕಚೇರಿಯಲ್ಲಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಲಿದೆ. ನಿಮ್ಮ ವಿಶಿಷ್ಟ ಕಾರ್ಯವೈಖರಿಯಲ್ಲಿ ಗಮನ ಸೆಳೆಯುತ್ತೀರಿ. ಮೇಲಧಿಕಾರಿಗಳು ನಿಮ್ಮನ್ನು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಾರೆ. ಪ್ರಮುಖ ಯೋಜನೆಗಳ ನೇತೃತ್ವವನ್ನು ವಹಿಸುವ ಸಾಧ್ಯತೆ ಇದೆ. ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ, ಐಟಿ, ಸಂಶೋಧನೆ, ಮಾಧ್ಯಮ ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವವರಿಗೆ ಇಂದು ನಿರೀಕ್ಷೆಗೂ ಮೀರಿದ ಯಶಸ್ಸು ಸಿಗಲಿದೆ. ವ್ಯಾಪಾರಸ್ಥರು ತಮ್ಮ ವ್ಯವಹಾರದಲ್ಲಿ ಹೊಸ ಪ್ರಯೋಗಗಳನ್ನು ಮಾಡಲು ಇದು ಅತ್ಯಂತ ಸೂಕ್ತ ಸಮಯ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಳ್ಳುವುದು ನಿಮ್ಮ ವೃತ್ತಿ ಜೀವನಕ್ಕೆ ಹೆಚ್ಚಿನ ವೇಗ ನೀಡಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ನಿಮ್ಮ ಕೆಲಸವು ಇಂದು ಅನಿರೀಕ್ಷಿತವಾಗಿ ಪೂರ್ಣಗೊಳ್ಳಲಿದೆ. ಮನಸ್ಸಿಗೆ ದೊಡ್ಡ ನೆಮ್ಮದಿ ಸಿಗಲಿದೆ. ಕುಟುಂಬದಲ್ಲಿ ಹರ್ಷ ಮತ್ತು ಸೌಹಾರ್ದಯುತ ವಾತಾವರಣ ನೆಲೆಸಲಿದೆ. ನಿಮ್ಮ ಸ್ನೇಹಿತರ ಸಹಾಯದಿಂದ ಮನೆಯಲ್ಲಿ ಕೆಲವು ಮಹತ್ವದ ಕಾರ್ಯಗಳು ಸುಲಭವಾಗಿ ಈಡೇರಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವ ಅವಕಾಶವಿದೆ. ಮಕ್ಕಳ ನಡವಳಿಕೆ ನಿಮ್ಮ ಮತ್ತು ಅವರ ಸೃಜನಶೀಲ ಚಟುವಟಿಕೆಗಳು ನಿಮಗೆ ಅಪಾರ ಹೆಮ್ಮೆ ತಂದುಕೊಡಲಿದೆ. ಸಮಾಜದಲ್ಲಿ ನಿಮ್ಮ ಕೀರ್ತಿ ಮತ್ತು ಪ್ರಗತಿ ಹೆಚ್ಚಾಗುವುದರಿಂದ ನಿಮ್ಮ ಆತ್ಮವಿಶ್ವಾಸ ಉತ್ತುಂಗದಲ್ಲಿರುತ್ತೆ. ದೂರದ ಸಂಬಂಧಿಕರಿಂದ ಶುಭ ಸುದ್ದಿ ಕೇಳುವ ಸಂಭ್ರಮದ ವಾತಾವರಣ ಸೃಷ್ಟಿಯಾಗುತ್ತೆ. ಸಾಮಾನ್ಯವಾಗಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ, ಆದರೆ ಅತಿಯಾದ ಓಡಾಟ ಮತ್ತು ಬೌದ್ಧಿಕ ಕೆಲಸದಿಂದಾಗಿ ಸ್ವಲ್ಪ ಮಾನಸಿಕ ಆಯಾಸ ಮತ್ತು ಕಾಲು ನೋವು ಕಾಣಿಸಿಕೊಳ್ಳಬಹುದು. ಕೆಲಸದ ನಡುವೆ ಸ್ವಲ್ಪ ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯ. ಹೆಚ್ಚು ನೀರು ಕುಡಿಯುವುದು ಮತ್ತು ತಾಜಾ ಹಣ್ಣುಗಳನ್ನು ಸೇವನೆ ಮಾಡುವುದು ನಿಮ್ಮ ದೈಹಿಕ ಚೈತನ್ಯವನ್ನು ಕಾಪಾಡುತ್ತೆ. ಧ್ಯಾನ ಹಾಗೂ ಹಗುರವಾದ ವ್ಯಾಯಾಮ ಮಾಡುವುದರಿಂದ ಮನಸ್ಸು ಪ್ರಶಾಂತವಾಗಿರುತ್ತೆ. ವಿಶೇಷ ಪರಿಹಾರ: ಇಂದು ಶನಿದೇವನಿಗೆ ಅಥವಾ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸುವುದು ಮತ್ತು ನಿರ್ಗತಿಕರಿಗೆ ಅಥವಾ ಬಡವರಿಗೆ ಅನ್ನದಾನ ಮಾಡುವುದು, ವಸ್ತ್ರದಾನ ಮಾಡುವುದು ನಿಮ್ಮ ಅದೃಷ್ಟವನ್ನು ಇಮ್ಮಡಿಗೊಳಿಸುತ್ತೆ. ಅದೃಷ್ಟ ಬಣ್ಣ ಆಕಾಶ ನೀಲಿ ಮತ್ತು ನೇರಳೆ ಬಣ್ಣ. ಅದೃಷ್ಟ ಸಂಖ್ಯೆ 4 ಮತ್ತು 8. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ವೃತ್ತಿ ರಂಗದಲ್ಲಿ ಅತ್ಯಂತ ಅನುಕೂಲಕರ ಮತ್ತು ಆಧ್ಯಾತ್ಮಿಕ ಚಿಂತನೆಯಿಂದ ಕೂಡಿದ ದಿನವಾಗಿದೆ. ನಿಮ್ಮ ರಾಶಿಯಾಧಿಪತಿಯ ಬಲದಿಂದಾಗಿ ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಕಲ್ಪನಾ ಶಕ್ತಿ ಎಲ್ಲರ ಗಮನ ಸೆಳೆಯುತ್ತೆ. ಯಾವುದೇ ಕಷ್ಟಕರವಾದ ಪ್ರಾಜೆಕ್ಟ್ಗಳು ಅಥವಾ ಜವಾಬ್ದಾರಿಗಳು ಬಂದರೂ ನಿಮ್ಮ ಬುದ್ಧಿವಂತಿಕೆಯಿಂದ ಅವುಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಿರಿ. ದೂರದ ಪ್ರವಾಸಗಳು ಅಥವಾ ವಿದೇಶಿ ಮೂಲಗಳಿಂದ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭದ ಅವಕಾಶಗಳು ಒದಗಿಕೊಂಡು ಬರಲಿದೆ. ಕಲೆ, ಸಂಗೀತ, ಬರವಣಿಗೆ, ಧಾರ್ಮಿಕ ಚಟುವಟಿಕೆಗಳು ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವವರಿಗೆ ಇಂದು ವಿಶೇಷ ಮನ್ನಣೆ ಹಾಗೂ ಕೀರ್ತಿ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹೂಡಿಕೆಯಿಂದ ಉತ್ತಮ ಲಾಭ ದೊರೆಯಲಿದ್ದು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇಂದಿನ ದಿನ ಉತ್ತಮವಾಗಿರುತ್ತೆ. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತ ವಾತಾವರಣವಿರುತ್ತೆ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಹಾಗೂ ಧಾರ್ಮಿಕ ವಾತಾವರಣ ನೆಲೆಸಲಿದೆ. ನಿಮ್ಮ ಮಾತಿನ ಮಧುರತೆಯಿಂದ ಕುಟುಂಬದ ಸದಸ್ಯರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತೀರಿ. ದಾಂಪತ್ಯ ಜೀವನವು ಅತ್ಯಂತ ಮಧುರವಾಗಿರಲಿದೆ ಮತ್ತು ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಉತ್ಸಾಹವನ್ನು ಹೆಚ್ಚಿಸುತ್ತೆ. ಮನೆಯಲ್ಲಿ ಹಿರಿಯರ ಆಶೀರ್ವಾದ ದೊರೆಯಲಿದ್ದು ಅವರ ಆರೋಗ್ಯದಲ್ಲಿ ಉತ್ತಮ ಚೇತರಿಕೆ ಕಂಡುಬರುತ್ತೆ. ಮಕ್ಕಳಿಂದ ಕೆಲವು ಧನಾತ್ಮಕ ಸುದ್ದಿಗಳು ಸಿಗುವುದರಿಂದ ಮನಸ್ಸಿಗೆ ಅಪಾರ ಸಂತೋಷ ಉಂಟಾಗುತ್ತೆ. ಸ್ನೇಹಿತರೊಂದಿಗೆ ಅಥವಾ ಆಧ್ಯಾತ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡುವ ಇಂದಿನ ದಿನವು ಅತ್ಯಂತ ಸೂಕ್ತವಾಗಿದೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದಾಗ್ಯೂ
ವಿಪರೀತ ಕೆಲಸದೊತ್ತಡ ಅಥವಾ ಅತಿಯಾದ ಯೋಚನೆಯಿಂದಾಗಿ ಸ್ವಲ್ಪ ನಿದ್ರಾಹೀನತೆ ಅಥವಾ ಕಾಲು ನೋವು, ಸಣ್ಣ ಪುಟ್ಟ ನೋವು ಕಾಣಿಸಿಕೊಳ್ಳಬಹುದು. ಪ್ರತಿದಿನ ಧ್ಯಾನ, ಯೋಗ ಮತ್ತು ಪ್ರಾಣಾಯಾಮ ಮಾಡುವುದು ನಿಮ್ಮ ಮನಸ್ಸಿನ ಸ್ಥೈರ್ಯ ಹೆಚ್ಚಾಗುತ್ತೆ. ಸಾತ್ವಿಕ ಆಹಾರ ಸೇವನೆ ಮತ್ತು ಹೆಚ್ಚು ನೀರು ಕುಡಿಯುವುದು ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡಲು ಸಹಾಯ ಮಾಡುತ್ತೆ. ವಿಶೇಷ ಪರಿಹಾರ: ಇಂದು ಗುರುವಾರವಾಗಿರೋದ್ರಿಂದ ಮತ್ತು ಶ್ರಾವಣ ಮಾಸವಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದಕ್ಷಿಣಾಮೂರ್ತಿ ಪೂಜೆ ಮಾಡುವುದು, ಹಳದಿ ಬಣ್ಣದ ಹಣ್ಣು ಅಥವಾ ಬೇಳೆಯನ್ನು ದಾನ ಮಾಡುವುದು ನಿಮ್ಮ ಅದೃಷ್ಟ ವೃದ್ಧಿಸುತ್ತೆ. ಅದೃಷ್ಟ ಬಣ್ಣ ಹಳದಿ ಮತ್ತು ಸಮುದ್ರ ನೀಲಿ. ಅದೃಷ್ಟ ಸಂಖ್ಯೆ 3 ಮತ್ತು 7. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 6 ಆಗಸ್ಟ್ 2026 ದಿನದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ದಿನ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.